ಎಲ್ಲ ಒಂದೊಂದು ಹೀರೋಗಳ ಗೆಟಪ್ ತೋರಿಸ್ತಾ ಇದ್ದಾರೆ ಡೈರೆಕ್ಟ್ರು. ನಾನು ಆಕ್ಚುಲಿ ಚಿತ್ರ ಇವ್ರು ಹೇಳಿದಂಗೆ ಒಪ್ಕೊಳಕ್ ಕಾರಣ ಒಂದು, ಡೈರೆಕ್ಟರ್ ಫಸ್ಟ್ ಬಂದು ನನಗೆ ಯಾವುದು ಬೇರೆಯವ್ರು ಬಂದು ನಾವ್ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಎಲ್ಲ ಕತೆ ಹೇಳಿ ಆಮೇಲೆ ಮಾತಾಡ್ತಾರೆ, ಫೈನಲ್ ಹೆಂಗ್ ಬರುತ್ತೆ ಗೊತ್ತಿರಲ್ಲ. ಬಟ್ ಇವ್ರು ಬರುವಾಗ ನನಗೆ ಒಂದು ಟೀಸರ್ ತರ ಮಾಡಿ, ಟೀಸರ್ ಒಂದು ಒಂದು ಪೋರ್ಷನ್ ಒಂದು 3 minutes ಕಟ್ ಕೊಟ್ರು ನನಗೆ. ಇದು ಲುಕ್ ಅಂಡ್ ಫೀಲ್ ಆಫ್ ದ ಫಿಲ್ಮ್ ಅಂತ ಹೇಳಿ ವೆರಿ ಇಂಪ್ರೆಸಿವ್. ಯಾಕಂದ್ರೆ ಆ ಕಾನ್ಫಿಡೆನ್ಸ್ ಇಲ್ದಿದ್ರೆ ಹಂಗೆ ಬಂದು ತೋರ್ಸಲ್ಲ. ಅಂದ್ರೆ ಮಚ್ ಬಿಫೋರ್ ಪಿಕ್ಚರ್ ಮಾಡೋ ಮೊದ್ಲೇ ಒಂದು ಪ್ರಾಕ್ಟಿಕಲ್ ನನ್ನ ಲೆಕ್ಕದಲ್ಲಿ ಒಂದು ಮಾಕ್ ಶೂಟಿಂಗ್ ತರ ಮಾಡಿದ್ದಾರೆ. ಅಂಡ್ ಅದನ್ನ ಒಪ್ಕೊಳ್ಳಕ್ಕೆ ಪ್ರೊಡ್ಯೂಸರ್ಗೂ ತಪ್ಪಬೇಕು. ಯಾಕಂದ್ರೆ ಒಂದು ಸಣ್ಣ ಪಿಕ್ಚರ್ ಫೈಟ್ ಇದೆ, ಫೀಲಿಂಗ್ ಇದೆ. ಒಂದ್ ಸಣ್ಣ ಪಿಕ್ಚರ್ ತಗೊಂಡಂಗೆ ಖರ್ಚಿದೆ. ಏನ್ ಸ್ಟಾರ್ಟಿಂಗ್ ಹಿಂಗ್ ಮಾಡಿಸ್ತಾರ ಅಂತ ಬೇಸಿಕಲಿ ಪ್ರೊಡ್ಯೂಸರ್ಗೆ ಇರುತ್ತೆ. ಇನ್ನೊಂದು ನಾನು ಹೇಳಿದ್ರೆ ಇಲ್ಲಿ ಈ ಚಿತ್ರದಲ್ಲಿ ಸ್ಟ್ರಾಂಗ್ ಪಾಯಿಂಟ್ ನನ್ನ ಪ್ರೊಡ್ಯೂಸರ್ ಕಾಂಪ್ರಮೈಸ್ ಇಲ್ಲ. ಎಲ್ಲ ಒಂದ್ ಲೆವೆಲ್ ಆಗಿ ಮಾಡೋಣ, ಯಾವ ಭಾಷೆಗಿಂತ ಕಮ್ಮಿ ಇಲ್ಲ ಅಂತ ಹೊರಟಿದ್ದಾರೆ. ಅದಕ್ಕೆ ಅಫ್ಕೋರ್ಸ್ ಪ್ರೊಡ್ಯೂಸರ್ ಖರ್ಚು ಮಾಡ್ಸಕ್ ಒಬ್ಬ ತಾಕತ್ತಿನ ಹೋಗ್ಬೇಕು, ಅದು ವರ್ತ್ ಇರ್ಬೇಕು ಎವ್ರಿ ಪೆನ್ನಿ ಅಂತ. ಡೈರೆಕ್ಟರ್ ಇಸ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ನಾನು ಹೇಳ್ಬೇಕಂದ್ರೆ ಪ್ಯಾಷನ್ ಇದೆ. ಅಂದ್ರೆ ಈ ಪಿಕ್ಚರ್ ಆದ್ಮೇಲೆ ನೆಕ್ಸ್ಟ್ ಒಂದು ಇನ್ನೊಂದು ತಗೋಬೇಕು, ಅಥವಾ ಇನ್ನೊಂದು ಪ್ರೊಡಕ್ಷನ್ ಜೊತೆ ಮಾತಾಡೋದು. ಒಂದ್ ಪಿಕ್ಚರ್ ಅಂದ್ರೆ ಒಂದ್ ಪಿಕ್ಚರ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದು ಆಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಕ್ವಾಲಿಟಿ. ನಾನು ಹೇಳೋದು ಇತ್ತೀಚೆಗೆ ಹೊಸ ನಿರ್ದೇಶಕರಲ್ಲಿ ಅದು ತುಂಬಾ ಕಮ್ಮಿ ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಬೆಳವಣಿಗೆ ಹಂಗರ್ ಜಾಸ್ತಿ ಇರೋದ್ರಿಂದ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಸೊ ಅದರಲ್ಲಿ ಕ್ಯಾರಿಯರ್ ಸ್ವಲ್ಪ ಏಟು ಬೀಳುತ್ತೆ. ಬಟ್ ಅವರು ಒಂದ್ ಪಿಕ್ಚರ್ ವಿಚ್ ಇಸ್ ಅ ಸಕ್ಸಸ್ ಇದು ಕೊಟ್ಟು ಇನ್ನ ಈಗ ಈ ಸ್ಟಿಲ್ ವರ್ಕಿಂಗ್ ಆನ್ ಜಸ್ಟ್ ಒಂದು ಪ್ರಾಜೆಕ್ಟ್ ಅಂದ್ರೆ ಅವ್ರ ಡೆಡಿಕೇಶನ್ ತೋರಿಸ್ತಾ ಇದೆ. ಇನ್ನೊಂದು ಖುಷಿ ಅಂದ್ರೆ ನನ್ನ ಸ್ನೇಹಿತ ಪ್ರಶಾಂತ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಮತ್ತೆ ನನ್ ಸಿಕ್ಕೂ ಇಲ್ಲ. ಒಂದು 10 ವರ್ಷ ಮುಂಚೆ ನನ್ಗೆ ಸಿಕ್ಕಿದ್ದ ಶ್ರೀಮ, ಆಮೇಲೆ ಫೋನಲ್ಲೇ ಮಾತಾಡಿದ್ದು. ಅವ್ರದ್ದು ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ದಿಸ್ ವೆರಿ ನೈಸ್ ಪ್ರಾಜೆಕ್ಟ್. ಎಲ್ಲದಕ್ಕೂ ಯಾವತ್ತು ಒಬ್ಬ ನಿರ್ದೇಶಕ ಹೋಗುವಾಗ ನಾನು ಇಲ್ಲ ಮಾರ್ಕೆಟ್ ಏನೋ ದೊಡ್ಡ ಹೀರೋ ಅಂತ ಬೇಕು ಅಂತ ಹೋಗೋದು ಬಿಟ್ಟು, ಇದರಲ್ಲಿ ಈ ಚಿತ್ರದಲ್ಲಿ ಎಲ್ಲ ಪಾಪ್ಯುಲರ್ ಫೇಸಸ್ ಬಟ್ ಏನು ಟ್ರೆಂಡ್ ಮಾರ್ಕೆಟ್ ಅಂತ ಹೀರೋನನ್ನ ಅಂತ ಹಾಕಿಲ್ಲ. ಮಾಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಆ ಕಾನ್ಫಿಡೆನ್ಸ್ ನಾನು ಜೊತೆ ಇರ್ತೀನಿ. ಐ ಆಮ್ ಜಸ್ಟ್ ಟ್ರೈಂಗ್ ಮೈ ಬೆಸ್ಟ್. ಯಾಕಂದ್ರೆ ಸಿಚುವೇಶನ್ ಚೆನ್ನಾಗಿ ಬಂದಿದೆ, ಸಾಂಗ್ ಸಿಚುವೇಶನ್ ಚೆನ್ನಾಗಿ ಬಂದಿದೆ. ಅಂಡ್ ಅಫ್ಕೋರ್ಸ್ ಇದ್ರಲ್ಲಿ ಹೊಡಿಬಹುದು ಅನ್ಸುತ್ತೆ. ಥ್ಯಾಂಕ್ ಯು. ಚೆನ್ನಾಗಿದೆ ಆಕ್ಚುಲಿ. ಅದು ಏನೋ ನನ್ಗೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಉಪೇಂದ್ರ ಹಿಟ್ ಆದಾಗ ಫಸ್ಟ್ ರಿಲೀಸ್ ಆದ ತಕ್ಷಣ ಫಸ್ಟ್ ಒಂದ್ ಪೇಪರ್ ಅಲ್ಲಿ ಬಂದಿತ್ತು ತೋಪೆದ್ದ ಉಪೇಂದ್ರ ಹಾಡುಗಳು ಅಂತ. ವಾಸು ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಿದೆ ಯಾರು ಬರೆದಿದ್ದು ಗೊತ್ತಿದೆ. ಫಸ್ಟ್ ಡೇ ಫಸ್ಟ್ ಆಗಿದ ತಕ್ಷಣ ಫಸ್ಟ್ ಬಂದಿದೆ. ಇದಾದ್ಮೇಲೆ ಇದರಲ್ಲಿ ಹಿಟ್ ಅಂದ್ರೆ ನಿಮ್ಗೆ ಉಪ್ಪಿಗಿಂತ ರುಚಿ ಇಲ್ಲ ಒಂದು ಬೇರೆ ತರ ಹೋಗಿತ್ತು. ಈ ಕಡೆಯಿಂದ ನಂದು ಫಸ್ಟ್ ಸಾಂಗ್ 2080. ಸೊ ಅದು ಒಂಥರ ಇಟ್ ವಾಸ್ ಮ್ಯಾಸಿವ್ ಹಿಟ್. ಇಲ್ಲಿ ತೆಲುಗು ಎಲ್ಲ ಹಿಟ್. ಈ ಕಡೆಯಿಂದ ಬರಿ ಒಳುನು ಸೂಪರ್ ಹಿಟ್ ಆಗಿತ್ತು. ಮಸ್ತ್ ಹುಡುಗಿ ಬಂದು. ಸೊ ಎಲ್ಲ ಹಿಟ್ ಜೊತೆ ಇದು ಎಲ್ಲ ಮಧ್ಯದಲ್ಲಿ ಅಲ್ಲಿಗಿರ್ತದೆ. ಆಕ್ಚುಲಿ ಆ ಉಳಿದ ಸಾಂಗ್ಸ್ ಲೆವೆಲ್ ಹೋಗಿಲ್ಲ ಕಾಣುತ್ತೆ. ಎವ್ರಿ ಡಾಗ್ ಹ್ಯಾಸ್ ಹಿಸ್ ಡೇ ಅಂತ ಹೇಳಿದ ತಕ್ಷಣ ಸಡನ್ ಅದೇನು ಈಗ ಟ್ರೆಂಡ್ ಆಗ್ತಾ ಇದೆ. ಒಂದು ಖುಷಿ ಏನಂತ ಗೊತ್ತಿಲ್ಲ. ಆಮೇಲೆ ಮುಂಚೆ ಇದೇ ತರ ಅಂದ್ರೆ ನಾವು ಹೋಗೋದಲ್ಲ ಒಂದ್ ಪಿಕ್ಚರ್ ಒಂದ್ ಸಾಂಗ್ ಹಿಟ್ ಆಯ್ತು ಅಂದ ಕೂಡ್ಲೆ ನಮ್ಗೆ ಗಣೇಶ ಫೆಸ್ಟಿವಲ್ ಅಥವಾ ಕನ್ನಡ ರಾಜ್ಯೋತ್ಸವ ಅಲ್ಲಲ್ಲಿ ವೇದಿಕೆ ಅಲ್ಲಲ್ಲಿ ಸಾಂಗ್, ಆಮೇಲೆ ಯಾವ್ದು ಈ ಕಾರ್ ಫುಲ್ ಓಪನ್ ಮಾಡಿ ಫುಲ್ ಸೌಂಡ್ ಹಾಕಿದ್ರು ಆಟೋದಲ್ಲಿ. ಈಗ ನಾನು ಇತ್ತೀಚೆಗೆ ಆಟೋದಲ್ಲಿ ಸಿಕ್ಕಾಪಟ್ಟೆ ಸಾಂಗ್ ಕೇಳಿದೆ. ಇದು ಕೇಳಿ ತುಂಬಾ ಟೈಮ್ ಆಯ್ತು. ಸೊ ಅದೊಂದು ಆಮೇಲೆ ಅದು ಅಷ್ಟು ಕ್ರೇಜ್ ಬರೋ ಕಾರಣ ನನಗೆ ಗೊತ್ತಿಲ್ಲ. ಅದೇನೋ ನಾನು ಹೇಳ್ದಲ್ಲ, ಅದು ಯಾವ್ದಕ್ಕ ಒಂದೊಂದು ಸಾಂಗ್ ಟೈಮ್ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ನಂಬಕ್ಕಾಗಲ್ಲ. ಹೌದಾ ಯಾವತ್ತೂ ಆಗಿದ್ ಸಾಂಗು ಬೇರೆ ಎಲ್ಲ. ಇತ್ತೀಚೆಗೆ ಸಾಂಗ್ ಒಂದು ರಿಲೀಸ್ ಮಾಡ್ಬೇಕಾದ್ರೆ ಇದಕ್ಕೆ ಖರ್ಚು ಎಷ್ಟು ಮಾಡ್ಬೇಕಂದ್ರೆ ಸಾಂಗ್ ಇಂದ ಜಾಸ್ತಿ ಪ್ರಮೋಷನ್ ಖರ್ಚು ಮಾಡ್ಬೇಕಾಗುತ್ತೆ. ಇದು ಏನಿಲ್ಲ ಓಡ್ತಾ ಇದೆ ಅಂದ್ರೆ ಓಕೆ ಆ ಸಾಂಗ್ ಇನ್ ಸ್ಟ್ರೆಂತ್ ಆಗಿದೆ ಅಂತ ಅನ್ಸುತ್ತೆ. ಸಾಂಗ್ ಅಲ್ಲಿ ಲಿರಿಕ್ಸ್ ಕರಿಮಣಿ ವ್ಯಾಲ್ಯೂ ಇದೆಯನ್ನ. ಓಕೆ. ಯಾಕಂದ್ರೆ ಒಂದ್ ಟೈಮ್ ಅಲ್ಲಿ ಕರಿಮಣಿ ಅಂತ ಕಿತ್ತೋಗಿಯೋದು ಅಂದ್ರೆ ಅದನ್ನ ಆ ಸೀನ್ ಅಲ್ಲಿ ಎಷ್ಟು ಡ್ರಾಮಾ ಇರುತ್ತೆ ಅಂದ್ರೆ ಈಗ ಏನಿಲ್ಲ.
ಡ್ರೆಸ್ಸಿಗೆ ಸೂಟ್ ಆಗದಿದ್ದು ತೆಗೆದಾಕ್ತಾರೆ ಅವ್ರಿಗೆ. ಸೊ ಆ ವ್ಯಾಲ್ಯೂ ಹಳೆ ಕರಿಮಣಿಗಿದ್ದಷ್ಟು ವ್ಯಾಲ್ಯೂ ಇವತ್ತಿದೆ ಅಂತ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಈಗೆಲ್ಲ ಒಂದು 3-4 ಕರಿಮಣಿ ಇರುತ್ತೆ ಕಾಂಬಿನೇಷನ್ ಒಂದೊಂದು ಡ್ರೆಸ್ಸಿಗೆ ಅಂತ ಇರುತ್ತೆ. ಸೊ ಇಟ್ಸ್ ಬಿಕಮ್ ಎ ಫ್ಯಾಷನ್ ಬಿಟ್ಟು ಸೆಂಟಿಮೆಂಟ್. ಮುಂಚೆ ಎಲ್ಲ ಒಂದು ಕರಿಮಣಿ ಕಿತ್ತೋಗಿದಂದ್ರೆ ಅದು ಹೆವಿ ಡ್ರಾಮಾ ಇರುತ್ತೆ ಒಂದು ಪಿಕ್ಚರ್ ಅಲ್ಲಿ. ಸೊ ಹಂಗೆ ಅಂತ ಅದಕ್ಕೆ ಅಷ್ಟು ವ್ಯಾಲ್ಯೂ ಇತ್ತು. ಈಗ ಇದೆ ಗೊತ್ತಿಲ್ಲ ನನಗೆ, ಬಟ್ ಈಗ ಸಡನ್ ಕರಿಮಣಿಗೆ ವ್ಯಾಲ್ಯೂ ಬಂದಿದೆ. ನಾನು ಹೆಂಡತಿದ್ ಒಂದೇನ ಅಲ್ಲ, ಒಂದು ಎನಿಥಿಂಗ್ ನಮ್ ಕೆಲ್ಸಕ್ಕೆ ಯಾವ್ದೊಂದು ಕೆಲ್ಸಕ್ಕೆ ಒಂದು ಬೆಲೆ ಬಂದಾಗ ಅಥವಾ ಕೆಲ್ಸದ ಬಗ್ಗೆ ಯಾರಾದ್ರು ಮಾತಾಡುವಾಗ ಡೆಫಿನೆಟ್ ಆ ಒಂದು ಖುಷಿ ಇದೆ, ಆಗತ್ತೆ. ಐ ಥಿಂಕ್ ಸ್ವಲ್ಪ ನಾನು ಆಕ್ಚುಲಿ ಈಗ ರಿಲೀಸ್ ಯಾವ್ದಿಲ್ಲ 4 ವರ್ಷದ. ಐ ಥಿಂಕ್ ಎಲ್ಲಾ ಪಿಕ್ಚರ್ ತಗೊಂಡಿದ್ದು ನಾನು ಕೊರೋನಾ ಮುಂಚೆ ತಗೊಂಡಿದ್ದು. ಇನ್ನು ಒಂದೇ ಕೊರೋನಾ ನಂತರ ಆಫ್ಟರ್ 3 years ಇದು ಒಂದೇ ತಗೊಂಡಿದ್ದೀನಿ. ಕೆಲವು ರಿಲೀಸ್ ಆಗ್ತಾ ಇದೆ. ಈಗ ಇನ್ನೊಂದು ಬುದ್ಧಿವಂತ 2 ಬರ್ಬೇಕು ರಿಲೀಸಿಗೆ. ಅದ್ರದ್ದು ಸಾಂಗ್ ರಿಲೀಸ್ ಆಗಿಲ್ಲ. ಅದೊಂದು ಪೆಂಡಿಂಗ್. ಅಂದ್ರೆ 4-5 ವರ್ಷ ಆಯ್ತು ಪಿಕ್ಚರ್ ಮಾಡಿ. ಸೊ ಈಗ ನನ್ ಲೆಕ್ಕದಲ್ಲಿ ನನಗೆ ಹೆಂಗಂದ್ರೆ ಖುಷಿ ಕೆಲಸ ಮಾಡೋಣ ಅಂತ. ನಂಬರ್ ಕೆಲಸ ಮಾಡೋದು ಮುಗಿತು, ಇನ್ನೆಷ್ಟು ನಂಬರ್ ಮಾಡಿ ಏನ್ ಪ್ರಯೋಜನ ಇಲ್ಲ. ಸೊ ಖುಷಿಗೆ ಮಾಡೋಣ ಅಂತ. ಈ ತಂಡ ಒಂಥರ ಖುಷಿ ಇದೆ. ಸ್ವಲ್ಪ ಟಾರ್ಚರ್ ಕೊಡ್ತಾರೆ ಡೈರೆಕ್ಟ್ರು. ಯಾವುದು? ಅಲ್ಲಲ್ಲ, ಆಕಾಶ್. ಈಗ ಆಕಾಶ್ ಬೇರೆಯವ್ರು ತಗೊಂಡಿದ್ದಾರೆ. ಬಟ್ ಆಕಾಶ್ ಅವರು ಆ ಟೈಮಲ್ಲಿ ರೆಕಾರ್ಡ್ ಪ್ರೈಸ್ ಕೊಟ್ಟು ತಗೊಂಡಿದ್ರು.